ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಈಗ ಕೇಳಿಬರ್ತಾ ಇರತಕ್ಕಂಥ ಮಾತುಗಳು ಬರೀ ಸಂಪುಟ ಪುನರ್ರಚನೆ ಅಥವಾ ಅಧಿಕಾರ ಹಸ್ತಾಂತರ, ಅಭಿವೃದ್ಧಿ ವಿಚಾರ ಏನು? ನಾಯಕತ್ವ ಬದಲಾವಣೆಯ ತಿಕ್ಕಾಟದ ನಡುವೆ ಅಭಿವೃದ್ಧಿಗೆ ತೊಡಕಾಯ್ತಾ? ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಗಣನೀಯ ಕುಸಿತವಾಯ್ತಾ? ಕಳೆದ 6 ತಿಂಗಳ ಅವಧಿಯಲ್ಲಿ 30% ಮಾತ್ರ ಪ್ರಗತಿ ಕಂಡುಬಂದಿದೆ. ಸರ್ಕಾರದ ದಾಖಲೆಗಳಲ್ಲಿ ಅಭಿವೃದ್ಧಿ ಕುಂಠಿತ ಬಹಿರಂಗವಾಗಿದೆ. ಕಂದಾಯ ಇಲಾಖೆ ಹೊರತುಪಡಿಸಿ ಬೇರೆ ಇಲಾಖೆಯಲ್ಲಿ ಅಭಿವೃದ್ಧಿಗಳೇ ಆಗ್ತಾ ಇಲ್ಲ. ಸೆಪ್ಟೆಂಬರ್ ತ್ರೈಮಾಸಿಕ ಅವಧಿಗೆ 1,48,556 ಕೋಟಿ, ಆದರೆ ಬಳಕೆಯಾಗಿರೋದು 1,06,611 ಕೋಟಿ ಮಾತ್ರ. ಅದೇ ಹೇಳ್ತಾ ಇರೋದು, ನಾಯಕರುಗಳು ಬೇರೆ ಮಾತಾಡ್ತಿಲ್ಲ. ಯಾವ ಸಚಿವರು ಅವರವರ ಇಲಾಖೆ ಬಗ್ಗೆ ಮಾತಾಡ್ತಿದ್ದಾರೆ ಹೇಳಿ? ಯಾರು ಮಾತಾಡ್ತಿಲ್ಲ. ಮಾತಾಡ್ತಿರೋದು ಬರೀ ಅವ್ರು ಮುಖ್ಯಮಂತ್ರಿ ಆಗ್ತಾರೆ, ಇವ್ರು ಮುಖ್ಯಮಂತ್ರಿ ಆಗ್ತಾರೆ, ಅವ್ರು ಮಂತ್ರಿ ಆಗ್ತಾರೆ, ಇವ್ರು ಮಂತ್ರಿ ಆಗ್ತಾರೆ. 30% ಮಾತ್ರ ಪ್ರೋಗ್ರೆಸ್ ಕಾಣ್ತಾ ಇದೆ. ಇಲಾಖೆಗಳಿಗೆ ಬಿಡುಗಡೆಯಾದ ಹಣ ಸದ್ಬಳಕೆನೇ ಆಗ್ತಾ ಇಲ್ಲ, ಕೆಲಸನೇ ಆಗ್ತಾ ಇಲ್ಲ. ಇದು ನಾವು ಹೇಳ್ತಿರೋ ಮಾತಲ್ಲ, ಇದು ಸರ್ಕಾರಿ ದಾಖಲೆ ಹೇಳ್ತಾ ಇರುವಂತಹ ಮಾತು. ಸರ್ಕಾರಿ ದಾಖಲೆ ನೋಡಿ, IT-BT ಇಲಾಖೆಯಲ್ಲಿ 117 ಕೋಟಿ ಬಳಕೆಯಾಗಿದೆ, ಅಂದರೆ 10.86. ಸಚಿವರು ಯಾರು? ಪ್ರಿಯಾಂಕ್ ಖರ್ಗೆ ಅವರು. ಅವರು ತುಂಬ ಬ್ಯುಸಿ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು RSS ಬ್ಯಾನ್ ಮಾಡೋದ್ರಲ್ಲಿ ತುಂಬ ಬ್ಯುಸಿ. ಚಿತ್ತಾಪುರದಲ್ಲಿ ಪಥಸಂಚಲನ ನಿರ್ಬಂಧ ಮಾಡೋದ್ರಲ್ಲಿ ತುಂಬ ಬ್ಯುಸಿ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಅದು ಅವ್ರದ್ದೇನೆ, 11%. ಮತ್ತೆ ಹೇಳ್ತಾರೆ ನಾವು ದೇಶದಲ್ಲೇ ನಂಬರ್ 1 ಪ್ಲೇಸಲ್ಲಿದ್ದೀವಿ ಅಂತಾರೆ ಅವರು, ಪ್ರಿಯಾಂಕ್ ಖರ್ಗೆ. ಗೃಹ ಇಲಾಖೆ 40% ಪ್ರೋಗ್ರೆಸ್. ನಗರಾಭಿವೃದ್ಧಿ ಇಲಾಖೆ 33.64%. ಲೋಕೋಪಯೋಗಿ ಇಲಾಖೆ ಸತೀಶ್ ಜಾರಕಿಹೊಳಿ ಅವರದ್ದು 32.05. ನೋಡಿ, ಪ್ರೋಗ್ರೆಸ್ ಇಲ್ಲ. 50% ರೀಚ್ ಆಗಿಲ್ಲ ಅಂದರೆ ಅರ್ಥ ಏನು? ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆ ಉತ್ತರ ಕೊಡಲಿ. ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆ ಉತ್ತರ ಕೊಡಲಿ. ಸತೀಶ್ ಜಾರಕಿಹೊಳಿ ಅವರಾಗಲಿ, ಪರಮೇಶ್ವರ್ ಅವರಾಗಲಿ ಏನು ಹೇಳ್ತೀರಾ? ನಗರಾಭಿವೃದ್ಧಿ ಇಲಾಖೆ ಭೈರತಿ ಸುರೇಶ್ 33%, PWD 32%, ಜಲಸಂಪನ್ಮೂಲ ಇಲಾಖೆ 23%, DK ಶಿವಕುಮಾರ್ ಅವ್ರದ್ದು. ವಸತಿ ಇಲಾಖೆ 18%, ಜಮೀರ್ ಅಹಮದ್ ಖಾನ್. ಎಲ್ಲಿ ಹೋದ್ರು ಇವರೆಲ್ಲ? ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಕೃಷಿ ಇಲಾಖೆ. ಒಂದೊಂದು ಇಲಾಖೆಯಲ್ಲೂ ಕೂಡ 50% ಪ್ರೋಗ್ರೆಸ್ ಕಾಣ್ತಾ ಇಲ್ಲ. ರಾಜ್ಯದ ಜನ ಪ್ರಶ್ನೆ ಮಾಡಬೇಕಾಗಿರೋದು ಇದನ್ನ. ರಾಜ್ಯದ ಜನಕ್ಕೆ ಏನಾಗಬೇಕು? ಯಾವ ಇಲಾಖೆಗೆ ಯಾವ ಮಂತ್ರಿ ಬಂದ್ರೆ ಏನಾಗಬೇಕು? ಕೆಲಸ ಮಾಡಿದ್ರಾ? ಆಮೇಲೆ ಹೈಕಮಾಂಡ್ ಹತ್ರ ಎಲ್ಲ ಮಂತ್ರಿಗಳ ಪ್ರೋಗ್ರೆಸ್ ರಿಪೋರ್ಟ್ ಇದೆ ಅಂತಾರೆ. ಇದು ಪ್ರೋಗ್ರೆಸ್ ರಿಪೋರ್ಟು. ಇದನ್ನು ನೋಡಿ ಫಸ್ಟು. ಪ್ರೋಗ್ರೆಸ್ ರಿಪೋರ್ಟ್ ಅಂದರೆ ಇದು. ಅವರವರ ಇಲಾಖೆಗೆ ಎಷ್ಟು ಹಣವನ್ನು ಬಳಕೆ ಮಾಡಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ನಿಜಕ್ಕೂ ಕೂಡ ಈಗ ಸರ್ಕಾರ ರಚನೆಯಾದ ಮೊದಲ 6 ತಿಂಗಳು ಹನಿಮೂನ್ ಪೀರಿಯಡ್ ಅಂತಾರೆ, ಬಿಟ್ಬಿಡೋಣ ಅದನ್ನು. ಕಳೆದ 6 ತಿಂಗಳು 50% ಯಾವ ಇಲಾಖೆನೂ ರೀಚ್ ಆಗಿಲ್ಲ. ಯಾರು ತಮ್ಮ ಇಲಾಖೆಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಮಾತಾಡ್ತಿಲ್ಲ. ಯಾರನ್ನು ಕೇಳಿದ್ರು ಕೂಡ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಮಾತಾಡ್ತಾರೆ, ಪವರ್ ಶೇರಿಂಗ್ ಬಗ್ಗೆ ಮಾತನಾಡ್ತಾರೆ. ರಾಜ್ಯದ ಜನಕ್ಕೆ ಉತ್ತರ ಕೊಡಬಲ್ಲವರು ಯಾರು ಇದರಲ್ಲಿ ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಇದು ಒಂದು ರೀತಿಯಲ್ಲಿ ವಿಪರ್ಯಾಸ ಅನ್ನಬೇಕೋ, ಅಥವಾ ಎಲ್ಲೋ ಒಂದು ಕಡೆ ಅಭಿವೃದ್ಧಿಯ ನಿರ್ಲಕ್ಷ್ಯ ಅಂತ ಅನ್ನಬೇಕು, ಅಥವಾ ಕೇವಲ ರಾಜಕಾರಣಕ್ಕೆ ಮಾತ್ರ ಸೀಮಿತ ಅನ್ನಬೇಕು. ಆದರೆ ಎಲ್ಲೋ ಒಂದು ಕಡೆ ಸಚಿವರು ರಾಜಕಾರಣವನ್ನು ಮಾಡುವಂಥದ್ದು ಮತ್ತು ರಾಜಕಾರಣದ ಬಗ್ಗೆ ಮಾತನಾಡುವಷ್ಟನ್ನು ಇಲಾಖೆಗಳ ಪ್ರೋಗ್ರೆಸ್ ಬಗ್ಗೆ ಒಂದು ರೀತಿಯಲ್ಲಿ ಎಫರ್ಟ್ ಹಾಕಿದರೆ ಈ ರೀತಿಯ ಅಂಕಿಅಂಶಗಳು ಬರ್ತಾ ಇರಲಿಲ್ವೇನೋ. ಯಾಕೆಂದರೆ ಆ ಒಂದು 50ಯನ್ನು ಯಾರೂ ಕೂಡ ಕ್ರಾಸ್ ಆಗಿಲ್ಲ. ಬರೀ ಒಟ್ಟಾರೆ ತೆಗೆದುಕೊಂಡ್ರೆ ಕೇವಲ 30% ಅಷ್ಟು ಮಾತ್ರ ಈ ಒಂದು ಫಂಡನ್ನು ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಅಂದರೆ ಸೆಪ್ಟೆಂಬರ್ ಅಂತ್ಯದ ಒಳಗೆ ಇಡ್ತಕ್ಕಂಥ ಅಂಕಿಅಂಶ ಇದು. ಅಂದರೆ 1,48,000 ಕೋಟಿ ಚಿಲ್ಲರೆಯಲ್ಲಿ 1,06,000 ಕೋಟಿ ಚಿಲ್ಲರೆಯಷ್ಟು ಹಣವನ್ನು ಮಾತ್ರ ವಿನಿಯೋಗ ಮಾಡಿದ್ದಾರೆ. ಜೊತೆಗೆ ಆ ಒಟ್ಟಾರೆ ಬಜೆಟ್ನಲ್ಲಿ ಏನು 3,50,000 ಚಿಲ್ಲರೆ ಕೋಟಿಯಷ್ಟು ಆ ಒಂದು ವಿನಿಯೋಗ ಮಾಡಿದರು, ಆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಘೋಷಣೆ ಮಾಡಿದರು, ಅದರಲ್ಲಿ ಆಗಿರ್ತಕ್ಕಂಥದ್ದೇ 1,48,000 ಕೋಟಿ. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡೋದಾದರೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿ, ಈ ಒಂದು ರಾಜಕಾರಣ ಮತ್ತು ಪವರ್ ಶೇರಿಂಗ್, ಕುರ್ಚಿ ಕಿತ್ತಾಟ, ಜೊತೆಗೆ ಪುನರ್ರಚನೆ, ಈ ವಿಚಾರಗಳ ಮಧ್ಯೆ ಇದು ಒಂದು ರೀತಿಯಲ್ಲಿ ಮರೆಯಾಗ್ಬಿಡ್ತಾ ಅನ್ನೋದು ಈಗ ಬಹುದೊಡ್ಡ ಪ್ರಶ್ನೆ. ಯಾಕೆಂದರೆ ಆ ಒಂದು ಕಂದಾಯ ಇಲಾಖೆ, ಪಶುಸಂಗೋಪನಾ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ, ಈ 3 ಇಲಾಖೆಗಳನ್ನು ನೋಡೋದಾದರೆ ಅವರು ಕೂಡ 50% ಕ್ರಾಸ್ ಆಗಿಲ್ಲ. 40ರಿಂದ 50ರೊಳಗಡೆ ಅವರು ಇರ್ತಕ್ಕಂಥದ್ದು. ಜೊತೆಗೆ ಎಲ್ಲ ಒಂದು ಕಡೆ ಗ್ರಾಮೀಣಾಭಿವೃದ್ಧಿ ಜೊತೆಗೆ IT-BT, ಯಾಕೆಂದರೆ ಪ್ರಿಯಾಂಕ ಖರ್ಗೆ ಅವರು ಇತ್ತೀಚೆಗೆ ಜಾಸ್ತಿ ಸೌಂಡ್ ಮಾಡ್ತಾ ಇದ್ದಾರೆ.
ಹಾಗಾಗಿ ಹೊರಗಡೆ ಸೌಂಡ್ ಮಾಡ್ತಕ್ಕಂಥದ್ದು ಕೂಡ ಇಲಾಖೆಯಲ್ಲಿ ಸೌಂಡ್ ಮಾಡಬೇಕಲ್ವಾ ಅನ್ನೋ ಪ್ರಶ್ನೆಯು ಕೂಡ ಈಗ ಎದ್ದಿರ್ತಕ್ಕಂಥದ್ದು. ಇದನ್ನೇ ಬಿಜೆಪಿಯವರು ಆರೋಪ ಮಾಡಿ ಕೇಳ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡೋದಾದ್ರೆ ಖಂಡಿತವಾಗಿಯೂ ಕೂಡ ರಾಜ್ಯ ಸರ್ಕಾರ, ಯಾಕೆಂದ್ರೆ ಇನ್ನೇನು 2.5 ವರ್ಷ ಆಗ್ತಾ ಇದೆ, 2.5 ವರ್ಷ ಆದ ಬಳಿಕ ಇನ್ನು 2.5 ವರ್ಷ ಇರ್ತಕ್ಕಂಥದ್ದು. ಹಾಗಾಗಿ ಪ್ರೋಗ್ರೆಸ್ಸನ್ನ ಅಭಿವೃದ್ಧಿಯಿಂದನೇ ಶುರು ಮಾಡಬೇಕಾಗತ್ತೆ, ರಾಜಕಾರಣದಿಂದ ಅಲ್ಲ. ಹಾಗಾಗಿ ಇದನ್ನ ಯಾವ ರೀತಿ ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಸರಿಪಡಿಸ್ಕೊಂಡು ಹೋಗ್ತಾರೆ ಅನ್ನೋ ಕೂಡ ಕಾದು ನೋಡಬೇಕಾಗತ್ತೆ. ಜೊತೆಗೆ ಗ್ಯಾರಂಟಿ ಹೊರೆ ಇರ್ತಕ್ಕಂಥ ಇಲಾಖೆಗಳು ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಜೊತೆಗೆ ಇಂಧನ ಇಲಾಖೆ ಆಗಿರ್ಬೋದು, ಆಹಾರ ಇಲಾಖೆ ಆಗಿರ್ಬೋದು, ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ನೋಡೋದಾದರೆ ಸಾರಿಗೆ ಇಲಾಖೆ ಆಗಿರ್ಬೋದು, ಇಲ್ಲೂ ಕೂಡ ಗಣನೀಯವಾಗಿ ವಿನಿಯೋಗ ಆಗಿರ್ತಕ್ಕಂಥದ್ದು ಗ್ಯಾರಂಟಿ ಬಳಕೆಗೆ ಅಷ್ಟೇ. ಅದನ್ನು ಹೊರತುಪಡಿಸಿ ಬೇರೆ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಅನ್ನೋದು ಕೂಡ ಅಂಕಿಅಂಶಗಳಿಂದ ಗೊತ್ತಾಗ್ತಾ ಇದೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಸರ್ಕಾರ ಮುಂದಿನ ದಿನಗಳಲ್ಲಿ ಹೇಗೆ ಸರಿಪಡಿಸುತ್ತೆ, ಯಾಕೆಂದರೆ 30 ದಿನ ಟೈಮ್ ಕೇಳ್ತಾ ಇದ್ದಾರೆ, 30 ದಿನದಲ್ಲಿ ಎಲ್ಲ ಗೊತ್ತಾಗುತ್ತೆ ಅಂತ. ಕನಿಷ್ಠ ಪಕ್ಷ ಡಿಸೆಂಬರ್ ತನಕವೂ ಕೂಡ ತಗೊಂಡು ಡಿಸೆಂಬರ್ ನಂತರವಾದರೂ ಕೂಡ ಈ ಅಭಿವೃದ್ಧಿ ಬಗ್ಗೆ ಎಲ್ಲೋ ಒಂದು ಕಡೆ ಎಲ್ಲ ಸಚಿವರು ಮತ್ತು ಈ ಒಂದು ಸರ್ಕಾರ ಒಂದು ರೀತಿಯಲ್ಲಿ ಅಭಿವೃದ್ಧಿಯತ್ತ ಚಿತ್ತ ಹರಿಸುತ್ತಾ ಇಲ್ವೋ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಪ್ರೋಗ್ರೆಸ್ ರಿಪೋರ್ಟನ್ನು ಇದನ್ನು ತರಿಸ್ಕೊಳ್ಳಿ. ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ, ಯಾರ್ಯಾರು ಎಷ್ಟು ಹಣವನ್ನು ಸದುಪಯೋಗಪಡಿಸ್ಕೊಂಡಿದ್ದಾರೆ, ಅಥವಾ ಇಲಾಖೆಗಳಿಗೆ ದುಡ್ಡೇ ಬಿಡುಗಡೆ ಆಗಿಲ್ವಾ, ಬರೀ ಬಜೆಟಲ್ಲಿ ಘೋಷಣೆಗಷ್ಟೇ ಸೀಮಿತವಾಯ್ತಾ, ಅಸಹಾಯಕರಾಗ್ಬಿಟ್ರ ಸಚಿವರು, ಈ ಪ್ರಶ್ನೆನೂ ಮೂಡುತ್ತೆ.